ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪದ್ಯ ಭಾಗ 5 5ನೇ ತರಗತಿ ಪ್ರಶ್ನೋತ್ತರಗಳು ಕರಡಿ ಕುಣಿತ ದ ರಾ ಬೇಂದ್ರೆಯವರು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಅಭ್ಯಾಸ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಆ ವಿಭಾಗ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು? ಉತ್ತರ, ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕಡಗವನ್ನು ಹಾಕಿಕೊಂಡು ಕೂದಲಿನ ಕಂಬಳಿಯ ಹೊದ್ದುಕೊಂಡು ಕುಣಿಗೋಲನ್ನು ತೆಗೆದುಕೊಂಡು ಇನ್ನೊಂದು ಕೈಯಲ್ಲಿ ಚಿಕ್ಕ ಡಮರುಗವ ಬಾರಿಸುತ್ತಾ ಇರುತ್ತಾನೆ. ಕರಡಿಯು ಕಾಡಿನಲ್ಲಿ ಏನುಂಡು ಬೆಳೆದಿದೆ? ಕರಡಿಯು ಕಾಡಿನಲ್ಲಿ ಜೇನುಂಡು ಬೆಳೆದಿದೆ. ಕರಡಿಯು ಏನು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ? ಕರಡಿಯು ದಣಿಯರ ಮನೆಯ ಮುಂದೆ ಕಾವಲು ಮಾಡಿದರೆ ದಣಿಯು ದಾನವನ್ನು ಕೊಡುತ್ತಾನೆ. ಕರಡಿಯು ಕೈ ಮುಗಿದು ಏನೆಂದು ಹಾರೈಸುತ್ತದೆ? ಕರಡಿಯು ಕೈ ಮುಗಿದು ಮುಗಿಲಿನ ಕಡೆ ನೋಡುತ್ತಾ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತಾರೆ. ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದದ್ದು? ಉತ್ತರ, ಕರಡಿಯ ಕುಣಿತಕ್ಕಿಂತ ಸರರ ಬುದ್ಧಿಯ ಕುಣಿತ ಮಿಗಿಲಾದದ್ದು ಎಂದು ಕವಿಯು ಹೇಳುತ್ತಾರೆ. ಇಷ್ಟು ಆದಮೇಲೆ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಯಾವುದಂದ್ರೆ ಇಲ್ಲಿ ನೋಡಿ, ಕಬ್ಬಿಣ ಕೈ ಕಡಗ, ಕುಣಿಕೋಲು ಕೂದಲು, ಕಂಬಳಿ ಹೊದ್ದಾವ ಬಂದಾವ, ಗುಣುಗುಣು ಗುಟ್ಟುತ್ತಾ ಕಡಗವ ಕುಟ್ಟುತ್ತಾ ಕರಡಿಯ ನಾಡಿಸುತ್ತಾ ನಿಂದಾನ. ಇದಕ್ಕೆ ಕಂಠಪಾಠ ಮಾಡಿ. ಇದಾದಮೇಲೆ ಈ ಮನುಷ್ಯ ಎಂದಿದೋ ಕವಲೆತ್ತು ಕೊಡಗ ತನಗಾಗಿ ಕುಣಿಸುತ್ತಾ ನಡೆದಾನ, ಕರಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾವುದು ಕವಿ ಕಂಡು ನುಡಿದಾನ. ಇದಾದಮೇಲೆ ಭಾಷಾಭ್ಯಾಸ. ಈ ಪದಗಳನ್ನು ಕೂಡಿಸಿ ಬರೀಬೇಕು. ಆಯಿತಾ? ಮೇಲೆ ಪ್ಲಸ್ ಇಟ್ಟುಕೊಂಡು ಮೇಲಿಟ್ಟುಕೊಂಡು ಶುಭ್ರ ಪ್ಲಸ್ ಆಯಿತು ಶುಭ್ರವಾಯಿತು, ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು. ಇದಾದಮೇಲೆ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರನ್ನು ತಿಳಿಸಿರಿ. ಹಾಗಾದರೆ ಅದು ನೋಡೋಣ. ಸವಿಗನ್ನಡ, ಸವಿ ಪ್ಲಸ್ ಕನ್ನಡ. ಯಾವ ಸಂಧಿ? ಆದೇಶ ಸಂಧಿ. ಮರವನ್ನು ಮರ ಪ್ಲಸ್ ಅನ್ನು ವಕಾರಾಗಮ ಸಂಧಿ. ನಾವೆಲ್ಲ ನಾವು ಪ್ಲಸ್ ಎಲ್ಲ ಲೋಪ ಸಂಧಿ. ದಾರಿಯಲ್ಲಿ ದಾರಿ ಪ್ಲಸ್ ಅಲ್ಲಿ ಯಕಾರಾಗಮ ಸಂಧಿ. ಒಂದು ಪ್ಲಸ್ ಒಂದು ಲೋಪ ಸಂಧಿ. ಇದಿಷ್ಟು. ಇದಾದಮೇಲೆ ಶುಭ ನುಡಿ. ಪ್ರಾಣಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪ್ರಾಣಿಗಳನ್ನು ಹಿಂಸಿಸಬಾರದು. ಇದರೊಂದಿಗೆ ಕರಡಿ ಕುಣಿತದ ಭಾಷಾಭ್ಯಾಸ ಹಾಗೆ ಪ್ರಶ್ನೋತ್ತರಗಳು ಕೂಡ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಕಂಟಿನ್ಯೂಷನ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ ಮಕ್ಕಳೇ. ಧನ್ಯವಾದಗಳು.